ಇದು ಸಿನಿಮಾ ಶೂಟಿಂಗ್ 75 ದಿನ ನಡೀತಿದೆ. ಸೊ ಅಷ್ಟು 75 ದಿನದ ಶೂಟಿಂಗ್ ಆಗಿ 9 ಮಂತ್ಸ್ ಗ್ಯಾಪ್ ಅಲ್ಲಿ ಈಗ ರಿಲೀಸಿಗೆ ರೆಡಿ ಆಗಿದೆ ಸಿನಿಮಾ. ಈ ಪ್ರೊಸೀಜರ್ ಹೇಗಿತ್ತು ನಿಮಗೆ? ಫುಲ್ ಬಿಗ್ಗೆಸ್ಟ್ ಕ್ರೆಡಿಟ್ ರೋಹಿತ್ ಸರ್, ಆಮೇಲೆ ಅವ್ರ ಟೀಮ್ ಜೊತೆಗೆ ಪ್ರೊಡಕ್ಷನ್ ಟೀಮ್. ಯಾಕಂದ್ರೆ ನಾವು ಶೂಟಿಂಗ್ ಶುರು ಮಾಡಕ್ ಮುಂಚೆಯಿಂದಾನೆ ಕಂಪ್ಲೀಟ್ ಸ್ಕೆಡ್ಯೂಲ್ಸ್ ನ ಅಷ್ಟು ನೀಟಾಗಿ ಹಾಕಿದ್ರು. ಲೈಕ್ ಯಾವ ಸೀನ್ಗೆ ಎಷ್ಟು ದಿನ ಟೈಮ್ ಬೇಕು ಅನ್ನೋದು. ಇನ್ಫ್ಯಾಕ್ಟ್ ನಾವು ಮೇಜರ್ ಇವಾಗ ಮಾಮೂಲಿ ನಮ್ದು ಕಾಲ್ ಶೀಟ್ ಇರೋದು 9 to 6 ಅಲ್ವಾ. ಸುಮಾರು ಸತಿ ನಾವು 5:05 ಮುಗಿಸಿದೀವಿ, 4 ಗಂಟೆಗೆ ಮುಗಿಸ್ಬಿಟ್ಟಿದೀವಿ. ಲೈಕ್ ಅವತ್ತು ಅನ್ಕೊಂಡಿರೋದನ್ನ ನಾವು ಬೇಗನೆ ಮುಗಿಸ್ತಿದ್ವಿ. ಯಾವ್ದೋ 1-2 ದಿವಸ ಮಾತ್ರ ಎಕ್ಸ್ಟೆಂಡ್ ಆಗಿರ್ಬೋದಂತೆ. ಬಟ್ ಅಫ್ಕೋರ್ಸ್ ಈ ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟೊಂದು ಶೂಟ್ ಮಾಡಿದ್ದು ಫುಲ್ ಕ್ರೆಡಿಟ್ ರೋಹಿತ್ ಸರ್ಗೆ, ಅವ್ರ ಟೀಮ್ಗೆ. ರೋಹಿತ್ ಅವ್ರು ನಿಮ್ಮನ್ನ ಹೆಂಗ್ ಅಪ್ರೋಚ್ ಮಾಡಿದ್ರು ಈ ಎಕ್ಕ ಸಿನಿಮಾ ಬಗ್ಗೆ? ಇದು ರೋಹಿತ್ ಸರ್, ಕಾರ್ತಿಕ್, ಜಯಣ್ಣ ಮತ್ತೆ ಇಲ್ಲಿ ಇನ್ಫ್ಯಾಕ್ಟ್ ಪ್ರೊಡಕ್ಷನ್ ಹೌಸ್ ಅವರೆಲ್ಲ ಡಿಸೈಡ್ ಮಾಡಿದ್ರು ಸಿನಿಮಾ ಮಾಡ್ಬೇಕು ಅಂತ. ಅವಾಗ ಕತೆ ಇಷ್ಟ ಆಗಿ ಜಯಣ್ಣ ಸರ್ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು ಈ ಕತೆಗೆ ನಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಅನ್ಸ್ತು. ಸೊ ಫೋನ್ ಮಾಡಿದಾಗ ನಾನು ಬಂದ ತಕ್ಷಣ ನನ್ಗೆ ಬರೀ ಇಡೀ ಕತೆ ಹೇಳಿಲ್ಲ, ಅವ್ರು ಬರೀ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಅಂದ್ರೆ ಈ ಕ್ಯಾರೆಕ್ಟರ್ ಈ ತರ ಇನ್ನೋಸೆಂಟ್ ಹುಡುಗ ಲೈಫ್ ಅಲ್ಲಿ ಈ ತರ ಆಗುತ್ತೆ, ಬಟ್ ಮೇನ್ ಇಮೋಷನ್ ಕೊನೆಯಲ್ಲಿ ಈ ತರ ಇರುತ್ತೆ ಅಂತ ನನ್ಗೆ ಬರೀ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ ಹೇಳಿದ್ರು. ಕೇಳಿದ ತಕ್ಷಣ ನನ್ಗೆ ಇಷ್ಟ ಆಯ್ತು. ಸಿನಿಮಾದಲ್ಲಿ ಶ್ರುತಿ ಅವರು ನಿಮ್ಗೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ತುಂಬಾ ಗ್ರೇಟ್ ಆಕ್ಟರ್ ಅವರು. ಸೊ ಅವ್ರ ಜೊತೆ ಆಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮೇಡಮ್ ಇಂದ ನಾನು ಸಿಕ್ಕಾಪಟ್ಟೆ ಕಲಿತೆ. ಇನ್ಫ್ಯಾಕ್ಟ್ ಅವ್ರ ಜೊತೆಗಿರೋ ಸೀನ್ಸ್ ಸಖತ್ ಇಮೋಷನಲ್ ಸೀನ್ಸ್. ಅಂಡ್ ಸುಮಾರು ಸತಿ ನನಗೂ ಹೇಳ್ಕೊಡೋರು ಈ ಸೀನ್ ಯಾವ ತರ ಮಾಡ್ಬೋದು, ಮೂವ್ಮೆಂಟ್ ಹೆಂಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಯಾವ ತರ ಬರ್ಬೋದು. ಅಂಡ್ ಮೇಡಮ್ ಇನ್ನೊಂದು ಏನಂದ್ರೆ ಅವ್ರು ಸಖತ್ ಸೀನ್ ಇಂಪ್ರೂವೈಸ್ ಮಾಡ್ತಾರೆ. ಅಂದ್ರೆ ಇನ್ಫ್ಯಾಕ್ಟ್ ಡೈರೆಕ್ಟರ್ ಇಡೀ ಸಿನಿಮಾಲಿ ಡೈರೆಕ್ಟರ್ ನಮ್ ಎಲ್ರಿಗೂ ಆ ಫ್ರೀಡಮ್ ಕೊಟ್ಟಿದ್ರು. ಲೈಕ್ ಸೀನ್ ಹೇಳ್ಬಿಟ್ಟು ನಿಮ್ಗೆ ಹೆಂಗ್ ಇಷ್ಟ ಹಂಗ್ ಮಾಡಿ ಅಂತ. ಎಸ್ಪೆಷಲಿ ಶ್ರುತಿ ಮ್ಯಾಮ್ ಏನಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಲೈಕ್ ನಾವು ಕಂಪೋಸ್ ಮಾಡ್ಕೊಂತಿದ್ವಿ. ಲೈಕ್ ನಾನ್ ಹೆಂಗ್ ಬರ್ಬೇಕು, ಲೈಕ್ ಹಿಡ್ಕೊಂಡ್ರೆ ಅವ್ರು ಯಾವ ತರ ಹಿಡ್ಕೋತಾರೆ, ಬಿಡಿಸ್ಕೊಂಡ್ರೆ ಯಾವ ತರ ಬಿಡಿಸ್ಕೋಬೇಕು ಅನ್ನೋದೆಲ್ಲ ಅಷ್ಟು ಡೆಪ್ತ್ ಇದೆ ಮೇಡಮ್ ಅವ್ರ ಎಕ್ಸ್ಪೀರಿಯನ್ಸ್ ಇಂದ. ಅಂಡ್ ಅವ್ರ ಜೊತೆ ಸೀನ್ಸ್ ಸಕ್ಕತ್ತಾಗಿದೆ. ನಾನ್ ತುಂಬಾ ಕಲಿತೆ. ಸಂಜನಾ ಅವರ, ನೀವಾಗ್ಲೇ ಹೇಳ್ತಾ ಇದ್ರಿ ವಿತೌಟ್ ಮೇಕಪ್ ನಾನು ಈ ಸಿನಿಮಾದಲ್ಲಿ ಅಂದ್ರೆ ಮೈಲ್ಡ್ ಮೇಕಪ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಅಂತ. ಸೊ ಯಾಕೆ ಆ ಚಾನ್ಸ್ ತಗೊಂಡ್ರಿ ಅಂತ? ಇಟ್ಸ್ ಆಲ್ವೇಸ್ ಬ್ಯೂಟಿಫುಲ್ ಟು ಶೋ ದ ರಿಯಲ್ ಯು ಅಲ್ವಾ. ಅಂದ್ರೆ ಆಸ್ ಅ ಕ್ಯಾರೆಕ್ಟರ್ ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಹೀರೋಯಿನ್ ನ ಏನಂತಾರೆ, ಯೂಶಲಿ ಒಂದು ಗ್ಲಾಮರ್ ಇದ್ರಲ್ಲಿ ತೋರಿಸ್ತಾ ಇರ್ತಾರೆ. ಬಟ್ ಕೆಲವು ಸಿನಿಮಾದಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಇರುವಾಗ, ಕ್ಯಾರೆಕ್ಟರ್ಗೆ ಡೆಪ್ತ್ ಇರುವಾಗ, ಇಟ್ಸ್ ವೆರಿ ನೈಸ್ ಟು ಪ್ಲೇ ಒಂದು ತುಂಬಾ ಇಂಪಾರ್ಟೆನ್ಸ್ ಇರುವಂತ ಒಂದು ಕ್ಯಾರೆಕ್ಟರ್. ಸೊ ಹಾಗಾಗಿ ಅಂಡ್ ಅದು ಉಳಿಯುತ್ತೆ ಜನರು ಮನಸ್ಸಲ್ಲಿ.